ಶ್ರೀಮತಿ ಶ್ರೀಮತಿ ಅಮ್ಮಣ್ಣ ಈಗ ನಾಗಿಣಿ ಆಗಿರೋ ಪುಟ್ಮಲ್ಲಿ ಮೊದಲಿನ ಥರನೇ ಆಗಬೇಕು ಅಂದ್ರೆ ಅವಳು ಬೇರೆ ಯಾರಿಗಾರು ಕಚ್ಚಿಬಿಡ್ಬೇಕು. ಈಗ ಯಾರು ಕಚ್ಚೋಣ ಅಂತೀರಾ? ನನ್ನೇನು ಕೇಳ್ತೀರಿ? ಯಾರು ಕಚ್ಚಿಸ್ಕೊಳ್ತಾರೋ ಅವ್ರನ್ನ ಕೇಳ್ಕೊಳ್ಳಿ. ಎಂತ ಕೆಲಸ ಆಗೋಯ್ತು? ನಮ್ ಪುಟ್ಟಮಲ್ಲಿ ಅವ್ರು ಯಾಕೆ ಹಾವು ಕಾಲು ಕಚ್ಚಿಸ್ಕೊಳಕ್ ಹೋದ್ರು? ಕಚ್ಚಿಸ್ಕೊಂಡಿದ್ದು ಕೈಲೆಲ್ಲ ಬಾಯ್ಲಿ. ಇದಕ್ಕೆ ನಾನು ನಗಬೇಕಾ? ಎಂತ ಹೊತ್ತಲ್ಲಿ ಕಾಮಿಡಿ ಮಾಡ್ತಾರ್ರಿ. ನನ್ ಟೆನ್ಷನ್ ನನಗೆ. ನನಗೂ ಟೆನ್ಷನ್ ಅದೇ, ಆದ್ರೆ ಅದನ್ನ ತೋರ್ಸ್ಕೊಳಕ್ ಆಯ್ತಾ ಇಲ್ಲ. ಈಗ ಪುಟ್ಟಮಲ್ಲಿ ಕೈಲಿ ಯಾರನ್ನ ಕಚ್ಚೋದು? ಈ ಟೋಪಿಗೆ ಕಚ್ಚಿಸ್ಬಿಟ್ರ? ಅವ್ರಿಗೆ ಹಾವು ಕಚ್ಚಿದೆ ಅಂತ ಗೊತ್ತಿದ್ದು ನಾನು ಅವ್ರ ಕೈಲಿ ಕಚ್ಚಿಸ್ಕೊಳಕ್ ನಾನೇನ್ ನೀವ ಇದ್ದವ್ ನಮ್ಮ ಪಾಲ್ಗೆ ಇವನು ಒಬ್ಬ, ಇವನು ಇಲ್ದದಾಗ ಆಗ್ಬಿಟ್ಟ. ಈಗ ನಮ್ಮ ಪಾಲ್ಗೆ ಯಾರ? ನಾನಿರುವುದೇ ನಿಮಗಾಗಿ, ನಾಡಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಕಣ್ಣೀರೇಕೆ ಬಿಸಿಯುಸಿರೇಕೆ, ಬಾಳಿರಿ ಎಲ್ಲ ಹಾಯಾಗಿ, ಬಾಳಿರಿ ಎಲ್ಲ ಹಾಯಾಗಿ, ನಾನಿರುವುದೇ ನಿಮಗಾಗಿ. ಗೌಡ್ರೆ, ಎಂತ ಸಮಾಚಾರ? ಸಮಾಚಾರ ಏನೋ ದೊಡ್ಡದಾಗೆ ಅದೇ, ಆದ್ರೆ ಅದನ್ನ ನೀನು ಯಾವ ತರ ತಕೊಂಡೆ ಅಂತ ಗೊತ್ತಾಯ್ತಾ ಇಲ್ಲ. ಎಷ್ಟೇ ದೊಡ್ಡದಾಗಿದ್ರು ಅದನ್ನ ನಾನು ಸಿಂಪಲ್ ಆಗಿ ತಗೊಳ್ತೇನೆ ಮಾರ್ರೆ. ಆದ್ರೆ ನನಗೆ ಜಸ್ಟ್ ಒಂದು ಶಾಕ್ ಕೊಡ್ಬೇಕಷ್ಟೇ. ಬರೀ ಶಾಕ್ ಕೊಡ್ಸೋದಾ? ನಾವ್ ಹೇಳೋ ವಿಷಯ ಕೇಳಿದ್ರೆ ನೀನೇ ಶಾಕ್ ಆಗ್ಬಿಡ್ತೀಯ. Is it? I like it. ಹೇಳಿ ಮಾರ್ರೆ, ಎಂತ ವಿಷಯ? ನೀನು ನಮ್ ಪುಟ್ಟಮಲ್ಲಿ ನನ್ನ ಹೆಂಡ್ರು ಇವ್ರ ಹೆಂಡ್ರ ಹತ್ರ ನೀವು ಕಚ್ಚಿಸ್ಕೋಬೇಕು. ಸ್ವಯ ಇಲ್ವಾ ಮಾರ್ರೆ ನಿಮಗೆ? ನಾನು ಅಂತ ಕೆಲಸ ಮಾಡ್ಬೇಕಾ? ಅದು ಹಂಗಲ್ಲ ಕೂಡ. ಅವಳೇನಾದ್ರು ನಮ್ಮಂತವ್ರು ಕಚ್ಚಿಬಿಟ್ರೆ ನಾವು ಹಾವಾಗ್ಬಿಡ್ತೀವಿ ಅಂತ ಕಂಠಿ ಶಾಸ್ತ್ರಿಗಳು ಹೇಳವ್ರೆ. ಹೌದಾ? ಯಾಕಂತ ಮಾರ್ರೆ? ಪುಟ್ಟಮಲ್ಲಿ ಅವ್ರಿಗೆ ಒಂದು ಹಾವು ಕಚ್ಬಿಟ್ಟಿದೆ. ಆ ವಿಷಾನ ಅವ್ರು ಹೊರಗೆ ಹಾಕೋಕೆ ಬೇರೆ ಯಾರಿಗಾದ್ರೂ ಕಚ್ಬೇಕಂತೆ. ಐ ಲೈಕ್ ಇಟ್. ವಿಷ ಬರ್ತದಾದ್ರೆ ನಾನೇ ಕಚ್ಚಿಸ್ಕೊಳ್ತೇನೆ. ಅಡ ಕಲ್ಟಿವೇಟ್ರು, ನೀನೇ ಕಚ್ಚಿಸ್ಕೊತೀನಿ ಅಂತ ಹೇಳ್ಬಿಟ್ಟಿಲ್ಲ. ನೀನೇ ನಮ್ಮ ಪಾಲಕ್ ದೇವ್ರಕ್ಕಪ್ಪ. ವಿಷಯದ ಸುದ್ದಿ ತಂದವರು ನೀವು ನನ್ನ ಪಾಲಿನ ದೇವರು ಮಾರ್ರೆ. ಎಷ್ಟು ದಿವಸ ಆಯ್ತು ಗೊತ್ತುಂಟ ನಾನು ಹಾವಿನಿಂದ ಕಚ್ಚಿಸ್ಕೊಳ್ಳದೆ. ಬನ್ನಿ ಮಾರ್ರೆ, ಈಗ ಕಚ್ಚಿಸ್ಕೊಳ್ತಾನೆ. ಬಡ ಬಡ ಬಡ. ಮೋಸ, ದಗ, ವಂಚನೆ ಇವು ಮೂರಕ್ಕೂ ನನ್ನ ನೆಗರ. ಬಪ್ಪ ಬಾಕುಸು ರಾಕಿರಾಯಿ. ಆಮೇಲೆ ಪುಟ್ಮಲಿ ನೋಡು, ರಾಕಿರಾಯ್ ಬಂದಾನೆ. ಓ ರಾಕಿರಯ್ಯ ಅವರು, ನಮ್ಮಟ್ಟಿ ಗಂಟ ಬಂದಿದ್ದೀರಿ, ಚೆನ್ನಾಗಿದ್ದಾರಿಯಾ? ನಮ್ಮದೆಂತ ಸಂದಾಗಿರೋದು ಧೂಪೆ. ನಿಮ್ಮ ಯೋಗಕ್ಷೇಮ ಹೇಗುಂಟು? ನನ್ಗೇನಾಗದೆ, ಕಾರಲ್ಲಿರೋ ಕಲ್ತರ ಗಟ್ಮುಟ್ಟಾಗವ್ನಿ. ಹುಷಾರಾಗಿದ್ದಾರಂತಲ್ವ ಮರ? ಕಣೇಳು ಚೆನ್ನಾಗಳೆ. ರಾಕಿರಯ್ಯ ಅವ್ರೆ, ನಮ್ಮಟ್ಟಿ ಗಂಟ ಬಂದದ್ದು? ಅದೇ ಹೇಳಿದಲ್ವಾ, ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗುವ ಅಂತ. ನಾನು ಹೇಳೋದ್ನಲ್ಲ, ಗುಂಡ್ಕಲ್ ತರ ಅವನಿ ಅಂತ. ಆಮೇಲೆ ಪುಟ್ಮಲಿ ಇವ ಹೇಳಕ ನಾಚ್ಕತ್ತಾನೆ. ನೀನು ಇವನಿಗೊಂದ್ಸಲ ಕಚ್ಚಿಬಿಡ್ಬೇಕಂತೆ. ಮಾಯ್ಕಾರ ಬಿಡ್ತು ಅನ್ನಿ, ನಿಮ್ಗೇನ್ ತಲೆ ಕೆಟ್ಟಿದ್ದ? ಕಟ್ಕೊಂಡು ಹೆಂಡತಿಗೆ ಬ್ಯಾರೆವ್ನ ಕಚ್ಚು ಅಂತ ಹೇಳ್ಕೊಡ್ತೀರಲ್ಲ. ಆಮೇಲೆ ಪುಟ್ಮಲಿ ನಿನ್ಗ ನನ್ನ ಮೇಲೆ ಪಿರುತ್ತಿದ್ದದ ಇಲ್ವೋ ಹೇಳು? ಹೂ, ಬೆಟ್ಟದಷ್ಟದೆ. ಹಂಗಾರ ಒಂದೇ ಒಂದ್ಸತ ಇವನು ಕಚ್ಚಿಬಿಡು. ಮತ್ತೆ ತೊಂದರೆ ಇಲ್ಲ ಪುಟ್ಟಕ್ಕ, ಕಚ್ಚಿ 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 ಕಚ್ಚಿ. ನಿಮ್ಗೆ ಹುಚ್ಚಿಡ್ದದೆ ಅನ್ಸುತ್ತೆ. ನಮ್ಮ ಅತ್ತೆಯವ ನಿಮಗೆ ಬೈಯೋದು ಸರಿಯಾಗೇ ಅದೆ, ನೀವು ದನ ಕಾಯಕ್ಕೆ ಲಾಯಕ್ಕು. ನಿಮ್ಮ ಅತ್ತೆ ಒಂದು ವಿಷಯ ಬಿಡು, ಈ ರಾಕಿರೇಗೋಸಿ ಕಚ್ಚಿಬಿಡು. ಹೌದು, ಕಚ್ಚಿ ಕಚ್ಚಿ ಕಚ್ಚಿ. ನೀವು ಹಿಂಗೆಲ್ಲ ಮಾತಾಡಿದ್ರೆ ನಮ್ಮ ಅತ್ತೆಯವನಿಗೆ ಫೋನ್ ಮಾಡ್ಬಿಡ್ತೀನಿ. ನಿಮ್ಗೇನೋ ಮರ್ವಾದೆ ಇಲ್ಲ ಅಂದ್ರೆ ನನಗೂ ಮರ್ವಾದೆ ಇಲ್ವಾ? ಕಟ್ಕೊಂಡು ಹೆಂಡತಿ ತಾವನ ಬಂದು ಬೇರೆ ಗಂಡಸ್ನ ತೋರಿಸಿ ಕಚ್ಚು ಕಚ್ಚು ಅಂತ ಹೇಳೋ ಗಂಡ ಈ ಪ್ರಪಂಚದಾಗೆ ನೀವು ಒಬ್ಬನೇ ಮೊದಲನೇವ್ರು ಅನ್ಸುತ್ತೆ. ಆಮೇಲೆ ಪುಟ್ಮಲಿ ಹೊಸಿ ದಂಡಕ್ ಬಾ. ನಿಮ್ ದಂಡಕ್ಕ ಬಂದೆ? ಅಯ್ಯೋ, ನನ್ನ ದಂಡಕ್ಕಲ್ಲ, ರಾಕಿರಾಯ್ ದಂಡಕ್ಕೆ ಬಂದವನು ಕಚ್ಚು. ಕ್ಯಾಮ ಇದ್ರೆ ಮಾಡೋಗಿ, ನಾನು ಇವನ್ನ ಕಚ್ಚುದಿಲ್ಲ. ತೊಂದರೆ ಇಲ್ಲ ಪುಟ್ಟಕ್ಕ, ಬೇಡ ಅನ್ಬಾರ್ದು. ಬನ್ನಿ ಕಚ್ಚು 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 ಕಚ್ಚು. ಅವನೇ ಕಚ್ಚು ಅನ್ಬೇಕಾರೆ ನೀ ಯಾಕಮ್ಮೆ ಕಚ್ಚಲ್ಲ ಅಂದ? ಕಚ್ಬಿಡು. ನೀವೇನೇ ಹೇಳಿ, ನಾನು ಇವ್ರನ್ನ ಕಚ್ಚುದಿಲ್ಲ.
ರಾಕಿ ಅವರೇ ಅಪರೂಪಕ್ಕೆ ನಮ್ಮ ಮಟ್ಟಿಗೆ ಬಂದಿದ್ದೀರಿ. ಉಪ್ಸಾರು ಇಟ್ಟು ಮಾಡವ್ನಿ ಈಗ ಕೊಡ್ತೀನಿ, ಉಣ್ಕೊಂಡು ಹೋಗಿ. ಐ ಲೈಕ್ ಇಟ್. ಯಾ ನೋಡ ಐ ಲೈಕ್ ಇಟ್ಟು ಬಂದ್ ಕೆಲಸ ನೋಡು ಅಂದ್ರೆ ಉಣ್ಣ ಕೂತ್ಕೊಂಡಯ್ಯ. ಆಮೇಲೆ ಪುಟ್ಮಲಿ ಈಗ ನಾ ಹೇಳೋದು ಕೇಳಿಯೇ ಇಲ್ವಾ? ನಿಮ್ ಎಲ್ಲಾ ಮಾತು ಕೇಳ್ತೀನಿ, ಆದ್ರೆ ಇವ್ರು ಕಚ್ಚೋ ವಿಷಯ ಬಿಟ್ಟು ಬೇಕಾಗಿರೋದೆ ಅದು, ಅದನ್ನ ಬಿಟ್ಟು ಇನ್ನೇನ್ ಮಾಡಿ? ಗಂಡ ಹೇಳೋ ಮಾತನ್ನ ಕೇಳಿದಾರ ನೀನು ಒಬ್ಳೇನ್ರ? 7 ಗಂಟೆ ನೆಟ್ಗೆ ಹೇಳ್ಬೇಕು ತಾನೆ, ಆಗ್ದಿರೋದೆಲ್ಲ ಹೇಳಿರಿಯಾ? ಆಗದೆ ಇರೋದನ್ನ ಹೇಳಲ್ಲ, ಆಗಾದ್ನೇ ಹೇಳೋದು. ಒಂದೇ ಒಂದ್ಸಲ ಇವನೊಂದು ಕಚ್ಚು ಬಿಟ್ರೆ ನಿನ್ನ ಮಾನಕ್ಕೆ ಏನ್ ಕಮ್ಮಿ ಅದ್ದು? ಒಂದೇ ಒಂದ್ಸಲ ಕಚ್ಚು ಬಿಡಮ್ಮೆ. ಹಿಂಗೆಲ್ಲ ಮಾತಾಡಿ ನಂತ ಬೈಸ್ಕೋಬೇಡಿ, ಹೊಂಟೋಗಿ. ನಾವಾಗಲ್ಲ, ಕಚ್ಚು ಬಿಡು. ಬೇಡ, ಹಠ ಮಾಡ್ಬೇಡಿ, ಆಮೇಲೆ ನನ್ನ ಪಿತ್ತ ನೆತ್ತಿಗೆ ಇರ್ತದೆ. ಸೀಮ್ಗೆ ಹೇಳ್ದಾರ ಪಿತ್ತ ನೆತ್ತಿಗೆ ಇರ್ತದೆ. ಏನ್ ಹೊಡೆದಯಾ? ಹೊಡಿದಿಲ್ಲ, ನಿಮ್ಗೆ ಕಚ್ಬಿಡ್ತೀನಿ. ಅಯ್ಯ ಕೊಂಗಾಳಿ ಮಲ್ಲಪ್ಪ, ಆಮೇಲೆ ನೀ ಕಚ್ಬೇಡಕ್ಕಮ್ಮೆ, ಮೊದ್ಲೇ ನೀನು ಹಾವು. ಅದಕ್ಕೆ ಹೇಳಿದ್ದು ಪುಟ್ಟಕ್ಕ, ಅವರನ್ನು ಬೇಡ, ನನ್ನನ್ನು ಕಚ್ಚಿ ಕಚ್ಚಿ ಕಚ್ಚಿ. ನಿಮ್ಮನ್ನ ನಾನು ಕಚ್ಚೋದಿಲ್ಲ. ಓ ನರಸನ್ನ, ನನ್ನನ್ನು ಕಚ್ಚಲಿಗೆ ಅವ್ರ ಹತ್ರ ಹೇಳಿ. ಗೊತ್ತುಂಟಲ್ಲ, ನನ್ನ ಮೈಯೆಲ್ಲ ಇಷ್ಟ ಉಂಟು. ಅವರೀಗ ನನ್ನನ್ನು ಕಚ್ಚುತ್ತಿದ್ರೆ ನಾನೇ ನಿಮ್ಮನ್ನು ಕಚ್ಚುತ್ತೇನೆ. ಹಂಗಂಗ ಬರ್ತಾ ಬರ್ತಾ ನಮ್ಮ ಬಾಬಣ್ಣ ಯಾಕೆ ಹಿಂಗಾಗೋದ್ರು? ನಮ್ಮ ಅತ್ತೆಗೆ ಫೋನ್ ಮಾಡೋಣ. ಹೇಳು ಕೂಸು, ಚಂದಾಗಿದ್ದೇಯಾ? ನಾನು ಚಂದ ಏನ್ ಕೇಳಿರಿ ಅತ್ಯವ್ವ, 6 ಕೇರ್ನಿಲ್ಲ 3 ಕೇಳಿನಿಲ್ಲ. ನಿಮ್ಮ ಮಗನ ಜೊತೆ ಬಡ್ಕ ಸಾಕಾಗೋಯ್ತು. ಅಯ್ಯ ಅದೇನ್ ಒದ್ದ? ಈಗೇನ್ ಮಾಡ್ದ? ದನ ಕಾಯವ? ನೋಡಿ ಅತ್ಯವ್ವ, ಬೀದಿಲಿ ಹೋಗೋ ಗಂಡಸನ್ನೆಲ್ಲ ಕರ್ಕೊಂಬಂದು ಇವ್ರು ಕಚ್ಚು ಅಂತಾರೆ. ಮಾನ ಮರ್ಯಾದೆ ಬಿಟ್ಟು ಬೇರೆ ಗಂಡಸನ್ನ ಹೆಂಗತ್ಯವ ಕಚ್ಚೋದು? ನೀ ಹಿಂಗಿರೋದಕ್ಕೆ ಅವ ಹಂಗಿರೋದು. ಕಟ್ಕೊಂಡ್ ಹೆಂಡ್ರಿಗೆ ಯಾರು ಹಂಗ್ ಮಾತಾಡಿರಾ? ನೀ ಯಾಕೆ ಕಂಡವ್ರನ್ನ ಕಚ್ಬೇಕಂತೆ? ಅದೇನೋ ಗೊತ್ತಿಲ್ಲ ಅತ್ಯವ್ವ, ಇತ್ತಿತ್ತಗೆ ನಿಮ್ಮ ಮಗ ಹಂಗೆ ಆಡ್ತಾರೆ. ಅಷ್ಟೇ ಅಲ್ಲ, ನನ್ನ ನೋಡ್ದಂಗೆಲ್ಲ ಆವು ಅಂತಾರೆ. ಹಂಗಾರೆ ನಾಕ್ ದೋಸೆ ಇರ್ಬೇಕು ಕೂಸು. ಹಂಗಂದರಿಯಾ? ಓ, ಆ ತರ ನಾಕ್ ದೋಸೆ ಇದ್ದವ್ರು ಮಾತ್ರ ಹಂಗ ಆಡೋದು. 4 ದೋಸೆ ಹೆಂಗಾದ್ದು? ಅತ್ಯವ್ವ, ಮೊನ್ನೆ ಟಿವಿಲಿ ನಾಗಿಣಿ ಪಿಕ್ಚರ್ ಹಾಕಿದ್ರು. ನಂಗೆ ಭಯ ಆಗ್ಬಿಟ್ಟು ಅರ್ಧಕ್ಕೆ ಆಫ್ ಮಾಡ್ಬಿಟ್ಟಿ. ಇಲ್ಲದೆ ನೋಡು ಪಾಯಿಂಟು. ಅದಕ್ಕೆ ಸಿರಿದೇವಿ ಮುರಿಸ್ಕೊಂಡು ಶಾಪ ಕೊಟ್ಬಿಟ್ಟವಳೆ. ಇಲ್ಲಾಂದ್ರೆ ಆ ತರ ಎಲ್ಲ ಆಡ್ತಿರ್ನಿಲ್ಲ. ನೀನ್ ಯಾವ್ದಕ್ಕೂ ಪಾಪ ಪರಿಹಾರ ಮಾಡ್ಕೊಳ್ಳೋದು ಒಳ್ಳೇದು ಕಕ್ಕುಸು. ಮಾಡ್ಕೋತೀನಿ. ಅದಕ್ಕೆ ಏನ್ ಮಾಡ್ಬೇಕು ಹೇಳಿ? ನಾಗಪ್ಪನ ಫೋಟೋ ಇಟ್ಟು ಪೂಜೆ ಮಾಡಿ ಇಷ್ಟು ಮಾಡು, ಪರಿಹಾರ ಆಯ್ತದೆ. ಆಯ್ತು ಕಣತ್ಯವ್ವ, ನಿಮ್ ಹೇಳ್ದಂಗೆ ಮಾಡ್ತೀನಿ. ಫೋನ್ ಇಡ್ನಾ? ಆಯ್ತು, ಮಡ್ಗು ಕೂಸು. ಬಾಯ್. ಯಾವ ಎದೆಯಿಂದ ಜಾರಿ ಹೊರ ಬಂದ, ತಾಳೆ ಹೋವ ಎದೆಯಿಂದ ಜಾರಿ ಹೊರ ಬಂದ. ನಾಗಿನಿ ನಾನಾದಾಗ, ನಿನ್ನರಸಿ ಬಂದಾಗ, ಕದ್ದೋಡುವೆಯೋ ಮುದ್ದಾಡುವೆಯೋ. ತಾಳೆ ಹೋವ ಪೊದೆಯಿಂದ ಜಾರಿ ಹೊರ ಬಂದ, ತಾಳೆ ಹೋವ ಪೊದೆ. ನಮ್ಮ ಪುಟ್ಟಮಲ್ಲಿ ಅವ್ರ ಮೈ ಮೇಲೆ ನಿಜವಾಗ್ಲೂ ನಾಗದೇವತೆ ಬಂದ್ಬಿಟ್ಟಿರ್ಬೇಕು. ಇಂಥ ಟೈಮಲ್ಲಿ ಅವ್ರನ್ನ ಮಾತಾಡ್ಸೋದು ಸರಿಯಲ್ಲ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಜಂಗಲ್ ಅವ್ರೆ, ಯಾಕೆ ಕೊಂಡ್ಬಿಟ್ರಿ? ಬನ್ನಿ ಒಳಕ್ಕೆ. ಪುಟ್ಟಮಲ್ಲಿ ಅವ್ರೆ, ಹೀಗೆ ಸುಮ್ಮನೆ ಬಂದಿದ್ದೆ. ಮತ್ತಿನ್ಯಾನ ನಮ್ಮ ಮಟ್ಟಿಗೆ ಬರಕ್ಕೆ ಕಾಸು ಕೊಟ್ಟು ಬಕೆಟ್ ತಕೊಂಬಂದರಿಯಾ? ಅದು ಬಕೆಟ್ ಅಲ್ಲ, ಟಿಕೆಟ್. ಹಿಡಿದ್ರಿ ಚಾಡ, ಬನ್ನಿ ಒಳಕ್ಕೆ. ಪರವಾಗಿಲ್ಲ, ನೀವು ಡ್ಯಾನ್ಸ್ ಅಲ್ಲಿ ಬಿಸಿ ಇದ್ದೀರಾ, ಇನ್ನೊಂದು ದಿವಸ ಬರ್ತೀನಿ. ಕುಂಟ ಹಾಕೋದಾಯ್ತು, ಬನ್ನಿ ಕಾಫಿ ಕಾಯಿಸ್ಕೊಡ್ತೀನಿ. ಕಾಫಿ ಕುಡಿಬೋದಾಗಿತ್ತು. ಪರವಾಗಿಲ್ಲ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ. ಅದ್ಯಾಕೆ ಇವತ್ತು ಈ ಪಾರ್ಟಿ ಎದ್ರಿಕಂದಿರಿ? ಬನ್ನಿ ಕೂತ್ಕೊಳ್ಳಿ.
ಕೂತ್ಕೊಳ್ಳಿ ಚಂದನವ್ರೆ. ಪುಟ್ಮಲ್ಲಿ ಅವರೇ ನಿಮ್ಗೇನು ಆಗಿಲ್ಲ ತಾನೆ? ಅಯ್ಯೋ ನನ್ಗೇನಾಗದೆ, ನೀವೇ ಯಾಕೋ ಒಂಥರ ಆಡ್ತಿದ್ದೀರಿ. ಯಾಕೆ ಹುಷಾರಿಲ್ವೇ? ನನಗೇನಾಗಿಲ್ಲ, ಐ ಆಮ್ ಫೈನ್. ಮಂತ್ ಯಾಕೆ ದಯ್ಯ ಕಂಡು ಎತ್ತಂಗೆ ನಿಂಜಾಗ್ದಲ್ಲೇ ಪತ್ರ ಕೊಟ್ಟರಿ? ಪುಟ್ಮಲ್ಲಿ ಅವರೇ ನಿನ್ನೆ ನಿಮ್ಮ ಕಣ್ಣು ಬೇರೆ ಥರ ಇತ್ತು, ಇವತ್ತು ಮೊದಲಿನ ಪುಟ್ಮಲ್ಲಿ ಅವ್ರ ಥರನೇ ಇದೆ. ನಿನ್ನೆ ಮೊನ್ನೆ ಯಾಕಂಗಿತ್ತು? ಅಯ್ಯೋ ಅದಾ ನಿನ್ನೆ ನನ್ನ ಕಣ್ಗೆ ಗ್ಲಾನ್ಸ್ ಹಾಕೊಂಡಿದ್ದೆ ಕನಿಯೋಳಿ. ಅದು ಗ್ಲಾನ್ಸ್ ಅಲ್ಲ, ಲೆನ್ಸ್. ಹಿಡಿದ್ರಿ ಜಾಡ. ಮತ್ತೆ ಈಗ ತಾನೇ ಈ ಫೋಟೋ ಮುಂದೆ ನಾಗಿಣಿ ಥರ ಡ್ಯಾನ್ಸ್ ಮಾಡ್ತಾ ಇದ್ರಿ. ಓ ಅದಾ ನಮ್ಮ ಬಾಬಣ್ಣ ಈಗೀಗ ನನ್ನ ಕಂಡಾಗೆಲ್ಲ ಹಾವು ಹಾವು ಅಂತ ಹುಲಿ ಕಣ್ ಜಿಂಕೆ ಥರ ನೆಗ್ದು ಬೀಳ್ತಾ ಇದ್ರು. ಅದಕ್ಕೆ ನಮ್ಮ ಅತ್ಯವ ನಾಗದೋಷ ಇರಬೇಕು, ನಾಗಪ್ಪನ ಫೋಟೋ ಇಟ್ಟು ಪೂಜೆ ಮಾಡು ಅಂದರು. ಬರೀ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ನಮ್ಮ ನಾಗಪ್ಪ ಒಪ್ಕೊಂಡಾನ. ಅದಕ್ಕೆ ಎಡ್ಕೊಂತಾನು ಕುಣಿದ್ಬಿಟ್ಟು ಚಂದನವ್ರೆ ಅವ್ನು ಚಂದ ಕುಣಿದ್ನಾ. Marvelous, fantastic, very cute, so ಸೂಪರ್. ಯೋನ್ ಹೇಳಿದ್ರಿ? ಚೆನ್ನಾಗಿ ಕುಣಿದ್ರಿ ಅಂದೆ. ಎಷ್ಟನ್ನ ಆಗ್ಲೇ ಹೇಳ್ಬಿಟ್ಟಿದ್ರೆ ಆಯ್ತಿತ್ತು. ಆಗ್ತಿತ್ತು, ಆದ್ರೆ ಥ್ರಿಲ್ ಇರ್ತಿರ್ಲಿಲ್ಲ. ಅದ್ಯಾನ ಬುಡಿ, ಒಟ್ನಲ್ಲಿ ನಾ ಚೆನ್ನಾಗಿ ಕುಣಿದಿ ಅಂದ್ರಲ್ಲ ಅಷ್ಟೇ ಸಾಕು. ಹಾಗಿದ್ರೆ ನೀವು ನಾರ್ಮಲ್ ಆಗಿದ್ದೀರಾ, ನಿಮ್ಗೇನು ಆಗಿಲ್ಲ ಅಂತ ಆಯ್ತು. ನೀವ್ ಯಾಕೆ ನಮ್ಮ ಬಾಬಣ್ಣಂಗೆ ಒಂಥರ ಆಡ್ಯಾರಿ? ಅವ್ರ ಗಾಳಿ ನಿಮ್ಗೂ ಬೀಸ್ತಾ? ಚೇಚೆ, ಆ ಯೋಗ್ಯಂಗೆ ಯಾಕೆ ಹೋಲಿಸ್ತಿರ್ರಿ? ಮಾಯ್ಕಾರ ಏನಿದು ಅಪಸ್ವರ? ನಮ್ಮ ಬಾಬಣ್ಣಂಗೆ ಅಯೋಗ್ಯ ಅನ್ಬೇಡಿ, ಆಮೇಲೆ ನನ್ನ ಪಿತ್ತ ನೆತ್ತಿಗೆ ಏರ್ಬಿಡ್ತದೆ. ಕೋಪ ಮಾಡ್ಕೊಂಡ್ರಿ ಎಷ್ಟು ಸುಂದರವಾಗಿ ಕಾಣ್ತಿರ್ರಿ ಪುಟ್ಮಲ್ಲಿ. ಸಾರಿ, ಐ ಆಮ್ ವೆರಿ ಸಾರಿ. ಆಯ್ತು ಬಿಡಿ, ಸಂಸೇನಿ. ಪುಟ್ಮಲ್ಲಿ ಅವರೇ, ನಾನು ಅವತ್ತು ನೋಡಿದಾಗ ನೀವು ನಾಲ್ಗೆನ ಅನ್ಕೊಂಡು ಮಾತಾಡ್ತಿದ್ರಲ್ಲ, ಯಾಕೆ? ಓ ಅದಾ ಅವತ್ತು ನಮ್ಮ ಅತ್ತೆಯವ್ವ ಊರಿಂದ ಉಪ್ಪಿನಕಾಯಿ ಕಳಿಸಿದ್ರು, ರುಚಿ ನೋಡವು ಅಂತ ಬಾಯಿಗೆ ಹಾಕಂದಿ. ಖಾರ ಜಾಸ್ತಿ ಆಗ್ಬಿಟ್ಟಿತ್ತು, ಅದಕ್ಕೆ ಮಾತಿನ ಮಧ್ಯದಲ್ಲಿ ಅಂತ ಮಾತಾಡ್ತಿದ್ದಿ. ಓಹೋ, ಹಾಗಾದ್ರೆ ಪುಟ್ಮಲ್ಲಿ ಅವರು ಯಾವ ನಾಗಿಣಿನೂ ಆಗಿಲ್ಲ, ನಾವೇ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೀವಿ. ಇದೇ ಒಳ್ಳೆ ಟೈಮು ಆ ಗೌಡನ್ಗೆ ಪುಟ್ಮಲ್ಲಿ ಅವರು ನಾಗಿಣಿಯಾಗಿದ್ದಾರೆ ಅಂತ ನಂಬಿಸಿ ಮನೆಯಿಂದ ಓಡಿಸ್ಬಿಡ್ಬೇಕು. ಆಗ್ಲೇ ನಾನು ಇವ್ರಿಗೆ ಹತ್ರ ಆಗೋಕ್ಕಾಗೋದು. ಅದ್ಯಾಕೆ ಗರ ಬಡ್ದಿದಂಗೆ ನಿಂತಿದ್ದೀರಿ? ಚೆನ್ನಾರ ಮಾತಾಡ್ತೀನಿ. ಅವಾಗ್ಲೇನೋ ಕಾಫಿ ಮಾಡ್ಕೊಂಡ್ ಬರ್ತೀನಂದ್ರಿ. ನೀವು ಬೇಡ ಅಂದ್ರೆ ಅದಾಗ ಇವಾಗ ಬೇಕು ಅನಿಸ್ತಿದೆ, ಮಾಡ್ಕೊಂಡ್ ಬರ್ತೀರಾ? ಅಯ್ಯ ಅದಕ್ಕೆ ಅನ್ಬಿಡಿ, ಚಟ್ ಅಂತ ಹೋಗಿ ಪಟ್ ಅಂತ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕಾದಿರುವೆ ಶಿವ ನಿಮಗಾಗಿ. ಶ್ರೀರಾಮಚಂದ್ರೇಗೌಡ, ಇಷ್ಟು ದಿವಸ ನನ್ನ ಪುಟ್ಮಲ್ಲಿ ಮಧ್ಯೆ ಅಡ್ಗೋಡೆ ಥರ ನಿಂತಿದೆಯಲ್ಲ, ಈಗ ನಾನು ಮಾಡೋ ಪ್ಲ್ಯಾನ್ಗೆ ಅಡ್ಡ ಬರೋದಿರಲಿ, ಅಡ್ರೆಸ್ ಕೆಲ್ದಂಗೆ ಹೋಗ್ಬಿಡ್ತೀಯ. ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ. ಯಾನ್ ಸಮಾಧಾನ ಮಾಡ್ಕೊಳ್ಳೋದು ಅಣ್ಣಪ್ಪನವ್ರೆ? ಇದ್ದವಳು ಒಬ್ಳೇನ್ರು, ನಮ್ಗೇನ್ ಮೂರ್ ಜನ ಇದಾರ. ಅದಕ್ಕೆ ನೋಡು ಹೇಳೋದು, ಪೊತ್ತಿಗೆ ಸುಮಾನ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟುವಂತೆ. ನೋಡ್ರೆ, ನಮ್ಮಿಬ್ರು ದೇಹ ಬೇರೆ ಇರ್ಬೋದು, ಆದ್ರೆ ಪ್ರಾಣ ಒಂದೇ. ಪುಟ್ಮಲ್ಲಿ ಅವರು ನಿಮಗ್ ಮಾತ್ರ ಹೆಂಡತಿ ಅನ್ಕೊಂಡ್ರ? ತಗೊಂಡು ಮಕ್ಕಳು ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡಿ ಗೌಡ್ರೆ, ಎದ್ರು ಬದ್ರು ಮನೆಯವ್ರು ಅಂದ್ಮೇಲೆ ಒಬ್ರು ಕಷ್ಟಕ್ಕೆ ಇನ್ನೊಬ್ರು ಆಗ್ಬೇಕು, ಆಗ್ತಾನೆ ಮನುಷ್ಯನ ಗುಟ್ಟಿತ್ಕೂ ಸಾರ್ಥಕ ಆಗೋದು. ಬರೀ ಬಾಯಿ ಮಾತ್ಲಿ ಅವಳದಾಗೋಯ್ತು. ಒಂದಿನವಾದ್ರೂ ನನ್ನ ಟೈಮ್ಗೆ ಆಗಿದಾರ್ಯಾ? ನಾನು ಸಹಾಯ ಮಾಡ್ಬೇಕು ಅಂತ ಎಷ್ಟೋ ಸಲ ಅನ್ಕೊಂಡಿದ್ದೀನಿ, ಆದ್ರೆ ಟೈಮೇ ಬಂದಿಲ್ಲ. ಈ ಸಲ ನಾನು ಪ್ರಾಣ ಕೊಟ್ಟಾದ್ರೂ ನಿಮಗ್ ಸಹಾಯ ಮಾಡ್ತೀನಿ. ಅದ್ಯಾನ್ ಸಹಾಯ ಮಾಡಿರಪ್ಪ? ನಾಗಿಣಿ ಆಗಿರೋ ಪುಟ್ಮಲ್ಲಿ ಅವ್ರನ್ನ ಮೊದ್ಲಿನ ಪುಟ್ಮಲ್ಲಿ ಆಗೋ ಹಾಗೆ ಮಾಡ್ತೀನಿ. ಅಷ್ಟು ಮಾಡು ಅಣ್ಣಪ್ಪ, ನಿಂಗೆ ಕೋಟಿ ಕೋಟಿ ಪುಣ್ಯ ಬರ್ತದ. ಚಿಂತೆ ಮಾಡ್ಬೇಡಿ ಅಂತ ಹೇಳಿದ್ನಲ್ಲ, ಪುಟ್ಮಲ್ಲಿ ಅವ್ರನ್ನ ನಾನು ಮೊದ್ಲಿನ ತರ ಮಾಡ್ತೀನಿ, ಆದ್ರೆ ನೀವು ಸ್ವಲ್ಪ ರಿಸ್ಕ್ ತಗೋಬೇಕಾಗತ್ತೆ. ರಿಸ್ಕಾ? ನಾ ಏನ್ ತಗೋಬೇಕಪ್ಪ? ಈ ರೀತಿ ನಾಗಿಣಿ ಆಗಿರೋರ್ನ ಬದಲಾಯಿಸೋಕೆ ಅಂತಾನೆ ಒಬ್ರು ಇದಾರೆ. ಅವ್ರ ಹತ್ರ ಔಷಧಿ ತಗೊಂಬಂದ್ ಕುಡಿಸ್ಬಿಟ್ರೆ ಪುಟ್ಮಲ್ಲಿ ಅವರು ಮೊದ್ಲಿನ ರೀತಿ ಆಗ್ಬಿಡ್ತಾರೆ. ಅಯ್ಯ ನಿನಗ್ ಮೊಲ್ಲಾಗ್ರ ಬರ, ಇದನ್ನ ಮೊದ್ಲೇ ಹೇಳಕ್ ಏನಾಗಿತ್ತು? ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಹೇಳಕ್ ಆಗಿರ್ಲಿಲ್ಲ. ಈಗ್ಲಾದ್ರೂ ಹೇಳ್ದಲ್ಲ, ಅದೆಲ್ಲ ಔಷಧಿ ಕೊಡ್ತಾರೆ ಅಂತ ಹೇಳು, ಓಡೋಗಿ ತಕೊಂಬಂದ್ ಕುಡಿಸ್ಬಿಡ್ತೀನಿ. ಹಾಗಿದ್ರೆ ನೀವ್ ಈಗಲೇ ಹುಬ್ಳಿಗೆ ಹೊರಟ್ಬಿಡಿ. ಹುಬ್ಳಿಗೆ ಅಷ್ಟು ದೂರ ಹೋಗ್ಬೇಕಾ? ರೀ ಏನ್ರಿ ನೀವು ಪಾಪ, ಒಂದು ಸಲ ಪುಟ್ಮಲ್ಲಿ ಅವ್ರನ್ನ ನೆನೆಸ್ಕೊಳ್ರಿ. ಬರೀ ಹುಬ್ಳಿಗೇನು
ಫಾರಿನ್ ಹೋಗಿ ಔಷಧಿ ತರಬೇಕು ಅನ್ಸುತ್ತೆ. ಹಿಂಗ್ ಮಾಡಿದ್ರೆ ಹೆಂಗ್ಯಾ? ಏನು ಹೇಳೇ ಇಲ್ಲ. ಹೆಂಗೆ ಅಂತ ಕೇಳಿದ್ರೆ ನಾನೇನು ಹೇಳಿ? ಹೇಳ್ತೀನಿ. ಹುಬ್ಳಿಗೆ ಪುಟ್ಮಲಿನ ಜೊತೆ ಕರ್ಕೊಂಡು ಹೋಗ್ಬಿಡ್ಲ್ಯಾ? ಕರ್ಕೊಂಡು ಹೋಗ್ಬೋದು. ಮಧ್ಯೆ ಎಲ್ಲಾದ್ರೂ ಪುಟ್ಮಲ್ಲಿಯವ್ರು ನಿಮ್ಗೆ ಕಚ್ಬಿಟ್ರೆ ನೀವು ನಾಗಪ್ಪ ಆಗ್ಬಿಡ್ತಿರಲ್ಲ. ಅವ್ವಾ, ನಿಮ್ಗೆ ಔಷಧಿ ಕೊಡ್ಸೋಕೆ ಪುಟ್ಮಲ್ಲಿಯವ್ರಿಗೆ ಅಡ್ರೆಸ್ಸೇ ಗೊತ್ತಿರಲ್ಲ. ಬೇಡ ಬಿಡು ಅಣ್ಣಪ್ಪ, ನಾವು ಒಬ್ಬನೇ ಹೋಯ್ತೀನಿ. ಬರಗಂಟ ನಮ್ಮ ಮಟ್ಟಿನ ಹೊಸಿ ಜೋಪಾನ ನೋಡ್ಕೊಳ್ಳಿ. ಹೊಸಿ ಏನು, ಪೂರ್ತಿನೇ ನೋಡ್ಕೋತೀನಿ. ಅಂದ್ರ ನಿಮ್ ಮನೇನ ವಾಚ್ಮ್ಯಾನ್ ನೋಡ್ಕೊಂಡಾಗ ನೋಡ್ಕೋತೀನಿ ಅಂದೆ. ಸ್ನೇಹಿತನಾಗಿ ಇಷ್ಟು ಮಾಡದೇ ಇದ್ರೆ ಹೇಗೆ? ಇದೊಂದು ಲೆಕ್ಕದಲ್ಲಿ ನಂಬೋದು, ಇನ್ನೊಂದು ಲೆಕ್ಕದಲ್ಲೂ ನಂಬಹುದು. ನೀವಿನ್ ತಡ ಮಾಡ್ಬೇಡಿ, ನಾನು ಹುಬ್ಳಿಗೆ ಫೋನ್ ಮಾಡಿ ಹೇಳ್ತೀನಿ, ನೀವು ಹೊರಟ್ಬಿಡಿ. ಆಯ್ತು. ಪಟಾಪಟಿ ಜಡ್ಡಿ ಬನ್ನಿ ಮಾಡ್ಕೊಂಡು ಔಷಧಿ ತರೋದು ಮರ್ತ್ಬಿಟ್ಟಿರಾ? ಡೈರೆಕ್ಟ್ ಹುಬ್ಳಿ ಬಸ್ ಮಾರಕ್ ಹಾಕೊಂಡೇ ಇಲ್ವಲ್ಲ? ಹೌದಾ? ಅಂದ್ರೆ ಬಟ್ಟ ಗಂಟೆ ತಕೊಂಡಿಲ್ವಲ್ಲ ಅಂದೆ ಹಂಗೆ ಹೋಯ್ತಾವ್ನಿ. ಇನ್ ತಡ ಆಗುತ್ತೆ, ನೀವು ಹೊರಡಿ. ಆಯ್ತು ಆಯ್ತು, ಬರ್ತೀನಿ. ಪಪ್ಪಿ ಬಾ. ನಡಿಯಪ್ಪ. ನೀನು ಹುಬ್ಳಿಗೆ ಹೋಗಿ ಬರೋಷ್ಟರಲ್ಲಿ ಪುಟ್ಟಮಲ್ಲಿ ಅವ್ರನ್ನ ಹೇಗೆ ನನ್ನೋಳು ಮಾಡ್ಕೋತೀನಿ ನೋಡ್ತಿರು. ಹೇಳಿ ಅತ್ತೆ. ಏನೇ ಏನೇ ನಿನ್ ತಲೆ ಹೇಳೋದು? ಎಲ್ಲೇ ನನ್ನ ಮಗ? ಎಲ್ಲ ಹಾಕೊಂಡು ತಿನ್ನಕ್ ಹೋಗಿದಾರೋ. ಹಾ, ಏನಂದೆ? ಆಚೆ ನಿಂತಿದ್ದಾರೆ ಅಂದೆ. ಅದನ್ನೇನೆ ಹೇಳೋದು? ಫೋನ್ ಬಂದಿದೆ ಅಂತ ಇಲ್ಲಿ ಕೂಗು, ಅಥವಾ ಫೋನ್ ತಗೊಂಡು ಹೋಗಿ ಅವನಿಗೆ ಕೊಡು. ಒಂದಿನಾನು ನಿಮ್ಮ ಮಗನ ಜೊತೆ ಮಾತಾಡಿಲ್ಲ ಅಂದ್ರೆ ಆಗದೇ ಇಲ್ಲ ಅಲ್ವಾ ನಿಮ್ಗೆ? ನಿನಗಾಗ್ಬೋದು ಕಡೆ, ಆದ್ರೆ ನನಗೆ ನನ್ನ ಮಗನ್ ಬಿಟ್ಟಿರಕ್ಕಾಗಲ್ಲ. ಏಣಿ ತಾರ್ಸಿ ತರ ಇದ್ದಮ್ಮ ಮಗನ ಮಧ್ಯೆ ಒಳ್ಳೆ ಲಿಫ್ಟ್ ತರ ಬಂದ್ಬಿಟ್ಟಿಯಲ್ಲೇ. ಹಾಗಿದ್ಮೇಲೆ ನಿಮ್ಮ ಮಗಂಗೆ ಯಾಕೆ ಮದ್ವೆ ಮಾಡ್ಬೇಕಾಗಿತ್ತು? ಈಗ ಅನಿಸ್ತಿದೆ ಮಾಡಬಾರ್ದಾಗಿತ್ತು ಅಂತ, ಆದ್ರೆ ಮಾಡ್ಬಿಟ್ನಲ್ಲ. ಈಗ್ಲೂ ಬಿಡಿಸ್ತೀರಾ ನೋಡಿ, ಅಂತ ಕೆಲ್ಸನೂ ಮಾಡ್ತೀರಾ ನೀವು. ಏನಂದೆ? ಏನೇ ನಿನ್ ಮಾತಿನ ಅರ್ಥ? ನನ್ನನ್ನೇ ಮನೆ ಹಾಳಿ ಅಂತ್ಯಾ? ಎಷ್ಟು ಸೊಕ್ಕು ಬಂದಿದೆ ನೋಡು ನಿನ್ಗೆ. ಫೋನ್ ಕೊಡು ನನ್ನ ಮಗಂಗೆ, ಹೇಳ್ತೀನಿ ಅವನ್ಗೆ, ರೇಷನ್ ಜಾಸ್ತಿ ತರಬೇಡ ಮಗ, ತಿಂದು ತಿಂದು ನಿನ್ ಹೆಂಡತಿ ಕೊಬ್ಬ ಹೋಗಿದ್ದಾಳೆ ಅಂತ. ಹಲೋ. ಏಯ್, ಯಾಕೆ ಫೋನ್ ಕಟ್ ಮಾಡಿದ್ದು? ನಿಮ್ಮ ಮಗನ್ ತಾನೆ, ಕೊಡ್ತೀನಿ. ಜಾನಿ ಜಾನಿ. ನಂದೇ ಹೆಸರಮ್ಮ. ಗೊತ್ತಿದೆ, ತಗೊಳ್ಳಿ ಫೋನು. ಯಾರ್ದಮ್ಮ ಫೋನು? ನಿಮ್ ಮುದ್ದಿನ ಅಮ್ಮಂದು. ಅಮ್ಮನಾ? ಹಲೋ ಅಮ್ಮ. ಜಾನಿ, ಜಾನಿ ಕಂದ, ಹೇಗಿದ್ಯೋ ಮಗನೇ? ಗಂಟ್ಲು ಯಾಕೋ ಒಂಥರ ಇದೆಯಲ್ಲ, ಏನಾಯ್ತು? ಬೆಳಗ್ಗೆ ಫಿಲ್ಟರ್ ಆಗದಿರೋ ನೀರು ಕುಡಿದ್ಬಿಟ್ನಮ್ಮ. ಫಿಲ್ಟರ್ ಮಾಡಿ ನೀರು ಕೊಡಕ್ಕೆ ಏನೋ ದಾಡಿ ಅವಳಿಗೆ? ಫೋನ್ ಕೊಡು ನಿನ್ ಹೆಂಡತಿಗೆ, ಕೇಳ್ತೀನಿ. ಅದು ಅವಳ ಪ್ರಾಬ್ಲಮ್ ಅಲ್ಲಮ್ಮ, ಪವರ್ ಇರ್ಲಿಲ್ಲ. ಕರ್ನಾಟಕದಲ್ಲಿ ಪವರ್ ಇಲ್ಲ ಅಂತ ಎಲ್ರಿಗೂ ಗೊತ್ತು. ನೀರನ್ನ ಕುದಿಸಾದ್ರೂ ಕೊಡ್ಬೇಕು ತಾನೆ? ಸಿಲಿಂಡರ್ ಖಾಲಿ ಆಗ್ಬಿಟ್ಟಿತ್ತಮ್ಮ. ಏನ್ ಅಸ್ತವ್ಯಸ್ತನೋ ನಿನ್ ಜೀವನ. ಅಯ್ಯೋ, ನಿನ್ ಮನೇಲಿ ನಿನ್ನೊಬ್ಬನ್ ಬಿಟ್ಟು ಇನ್ಯಾವುದು ಸರಿಗಿಲ್ಲ ನೋಡು. ಇದನ್ನೆಲ್ಲ ಮೊದಲೇ ಪ್ಲಾನ್ ಮಾಡಿ ತಂದಿಟ್ಕೊಳ್ಳೋದಲ್ವೇನೋ? ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೋತೀನಮ್ಮ. ಈಗ ಫೋನ್ ಮಾಡಿದ ವಿಷಯ ಏನಮ್ಮ? ವಿಷಯ ಏನೂ ಇಲ್ಲ ಕಣೋ. ನೆನ್ನೆ ತಲೆಗೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡಿದೆ, ಆಗ ನಿನ್ನ ನೆನಪಾಗೋಯ್ತು ಕಣೋ. ನೀನು ಪುಟ್ಟು ಪಾಪು ಇದ್ದಾಗ ತಲೆಗೆ ಎಷ್ಟು ಎಣ್ಣೆ ಹಾಕ್ತಿದ್ದೆ. ಯಾವಾಗ ಬರ್ತೀಯೋ ನಾನು ನೋಡಕ್ಕೆ ಮುದ್ದು ಮರಿ? ನಾಳೆ ನಡೆದ್ರಲ್ಲಿ ಬರ್ತೀನಮ್ಮ. ಬೇಗ ಬಾರೋ, ಇಲ್ಲ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಬೇಡಮ್ಮ, ಬೆಂಕಿ ಬಿರುಗಳು ಎರಡು ಒಟ್ಟಿಗೆ ಇರಬಾರ್ದು. ನಾಳೆ ಬಂದ್ಬಿಡ್ತೀನಮ್ಮ. ಆಯ್ತಪ್ಪ, ನೀನ್ ಬರೋ ದಾರಿನೇ ಕಾಯ್ತಿರ್ತೀನಿ, ಮಿಸ್ ಮಾಡಬೇಡ. ಹೂನಮ್ಮ. ಬಾಯ್ ಕಣೋ. ಬಾಯ್ ಮಾ. ಲವ್ ಯು ಮಾ. ಬಾಯ್ ಮಾ. ಓ, ಮಧುರ ಅವ್ರ ಇಲ್ಲೇ ಅವ್ರೆ, ಮಾತಾಡ್ಸ್ಕೊಂಬರೋ. ಮಧುರ ಅವ್ರೆ, ಮಧುರ ಅವ್ರೆ, ಇಲ್ಲೇ ಇದ್ದೀರಾ? ಮಧುರ ಅವ್ರೆ, ಅವ್ನ್ ದಂಡಕ್ಕೆ ಹೋಗ್ಬೇಡಿ. ಆಮೇಲೆ ಪುಟ್ಮಲಿ ನಿನ್ ಕೈ ಮುಗಿದ್ ಬೇಡ್ಕತೀನಿ ಕಮ್ಮೆ, ಇವ್ರು ಮಾತ್ರ ಕಚ್ಬೇಡ. ಬಾಬಣ, ನಾನ್ ಯಾಕೆ ಇವ್ರು ಕಚ್ಚನೆ? ಹೌದು ಗೌಡ್ರೆ, ಪಾಪ ಪುಟ್ಮಲ್ಲಿ ಇವ್ರು ಯಾಕೆ ನನ್ನನ್ ಕಚ್ತಾರೆ? ಅದ್ಯಾರೋ ಗೊತ್ತಿಲ್ಲ ಮಧುರ ಅವ್ರೆ, ಒಟ್ಟಲ್ಲಿ ಇವ ನಿಮಗ್ ಕಚ್ಬಾರ್ದು ಅಷ್ಟೇ. ಗೌಡ್ರೆ, ಫಸ್ಟ್ ಇಲ್ಲಿ ಏನ್ ನಡೀತಿದೆ ಅಂತ ಹೇಳಿ. ಪುಟ್ಮಲ್ಲಿ ಅವ್ರಿಗೆ ಏನಾಗಿದೆ? ಮಧುರ ಅವ್ರೆ, ಇವಳ್ಗ ನಾಗರಾವ್ ಕಚ್ಬಿಟ್ಟು ನಾಗಿನೇ ಆಗ್ಬಿಟ್ಟಾಳೆ. ನಂಜುಂಡೇಶ್ವರ ನಾಗರ ಹಾವು ಕಚ್ತಾ? ಯಾವಾಗ? ಡಾರ್ಲಿಂಗ್, ಅದನ್ನ ಆಮೇಲೆ ವಿಚಾರ ಮಾಡೋಣ. ಗೌಡ್ರೆ, ನೀವು ಹುಬ್ಳಿಗೆ ಹೋಗ್ತೀನಂದ್ರಲ್ಲ, ವಾಪಸ್ ಯಾಕೆ ಬಂದ್ರಿ? ಆ ಪರ್ಸ್ ಮರ್ತು ಬಿಟ್ಟಿದ್ ಕಾಣಪ್ಪ, ತಕೊಂಡೋಗ ಅಂತ ಬಂದಿ. ಹುಬ್ಳಿಗ ಯಾಕೆ? ಇವಳ್ಗ ಹಾವು ಕಚ್ಬಿಟ್ಟಿತ್ತಲ್ಲ, ಔಷಧಿ ತರವಂತ ಹೋಯ್ತಾ ಇದಿ ಮಧುರ ಅವ್ರೆ. ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಪುಟ್ಮಲ್ಲಿ ಅವ್ರಿಗೆ ಯಾವಾಗ ಹಾವು ಕಚ್ತು? ಅವತ್ತು ನೀರ್ ಹಾಕ್ಬೇಕಾರೆ ಏನ ಕಚ್ಚದೆ, ಒಂಚೂರು ಔಷಧಿ ಹಾಕೊಡು ಬಾ ಅಂತಂದ್ಲು. ಹೋಗ್ ನೋಡಿದ್ರ ಕಣ್ಣು ನಿಲ್ಗಾಗ್ಬಿಟ್ಟದೆ. ಆಮೇಲೆ ಹಿಂಗಂತಾಳೆ, ಬಾಬಣ್ಣ, ನಿಮ್ಗೇನು ಮೊಲಗ್ರ ಬಂದಿದ್ದ? ಅದು ಹಾವು ಕಚ್ಚಿದ್ದಲ್ಲ, ಹುಳ ಕಚ್ಚಿದ್ದು. ಹಾವು ಕಚ್ಚಿದ್ರೆ ಎಷ್ಟು ದಿನ ಬದುಕ್ತಿದ್ನ?
ಮತ್ ನಿನ್ ಕಣ್ಣು ಯಾಕಮ್ಮೆ ನೀಲ್ಗಿತ್ತು? ಅದಾ ಮಧುರ್ ಅವರು ಲೆನ್ಸ್ ಕೊಟ್ಟಿದ್ರು, ಅದನ್ನ ಕಣ್ಗೆ ಅಂಟಿಸ್ಕೊಂಡಿದ್ದೆ. ನನಗೆ ಯಾವಾಗೂ ಕಚ್ಲಿಲ್ಲ. ಇದನ್ನೆಲ್ಲ ಚಂದನವ್ರಿಗೆ ಹೇಳಿದ್ನಲ್ಲ. ಅಯ್ಯ ಪಾಪಿ, ಸತ್ಯ ಗೊತ್ತಿದ್ಮೇಲೆ ನನ್ನ ಯಾಕೆ ಹುಬ್ಳಿಗೆ ಓಡಿಸ್ತೆ? ಜಾನಿ, ಯಾಕಿದ್ರ ಚಿಕ್ಕ ಮಕ್ಳ ತರ ಆಡ್ತಿದ್ದೀರಾ? ಸಾರಿ ಮಧು, ಸಾರಿ ಗೌಡ್ರೆ, ಸಾರಿ ಪುಟ್ಮಲ್ಲಿ ಅವರೇ. ಗೌಡ್ರನ್ ಸ್ವಲ್ಪ ಹೆದರ್ಸೋಣ ಅಂತ ನೀವು ಹೇಳಿದ್ದನ್ನ ಅವ್ರಿಗೆ ಹೇಳಿಲ್ಲ. ಐ ಆಮ್ ರಿಯಲಿ ರಿಯಲಿ ಸಾರಿ. ಆಮೇಲೆ ಪುಟ್ಮಲ್ಲಿ ನಿಂಗೆ ಯಾನು ಆಗಿಲ್ಲ, ಚಂದಾಗಿದ್ದಾಯ್ತಾನೆ? ಪುನಃ ಪುನಃ ಹಿಂಗೆ ಕೇಳಿದ್ರೆ ಕಚ್ಬಿಡ್ತೀನಿ. ಬೇಕಿದ್ರೆ ನನಗೆ ಕಚ್ಚಿ. ಅಲ್ಲ, ಈಗ ನೀವು ನಾಗಿಣಿ ಆಗಿಲ್ವಲ್ಲ, ಯಾರು ಕಚ್ಚಿದ್ರು ಏನೂ ಆಗಲ್ಲ ಅಂದೆ. ಗೌಡ್ರೆ, ಇನ್ ಮುಂದೆ ಹೀಗೆ ಹಿಂದೆ ಮುಂದೆ ತಿಳ್ಕೊಳ್ದೆ ಹುಚ್ಚುಚ್ಚಾಗಿ ಆಡ್ಬೇಡಿ. ಸಾರಿ ಮಧುರ ಅವರೇ, ಸಾರಿ ಕಮ್ಮೆ. ಇರ್ಲಿ ಬಿಡಿ ಬಾಬಣ್ಣ, ಎಲ್ರು ನಮ್ಮ ಮಟ್ಟಿಗೆ ಬನ್ನಿ, ಕಾಪಿ ಕಾಯಿಸ್ಕೊಡ್ತೀನಿ. ಹಾಗಾದ್ರೆ ಇವ್ರು ಈಗ ನಾಗಪ್ಪ? ಜಾನಿ, ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗೋಷ್ಟ್ರಲ್ಲಿ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತಲ್ಲಪ್ಪ. ಹುಚ್ಚು 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 ಹುಚ್ಚು. ಎಂತ ಮಾತಾಡ್ತೀರಿ ಪುಟ್ಟಕ್ಕ? ಇದರಲ್ಲಿ ವಿಷಯ ಇರುದಾ? ಇದು ನಾನು ಸಾಕಿದ ಹಾವಲ್ವಾ? ನೀವ್ ಸಾಕಿರೋ ಹಾವಾದ್ರೆ ಅದ್ರಲ್ಲಿ ವಿಷಯ ಇರಲ್ವಾ? ಹೇಗೆ ವಿಷಯ ಇರೋದು ಜಾಕ್ಪಟ್ ಅವ್ರೆ? ಈ ರಬ್ಬರ್ ಅವ್ರಿಗೆ ನಾನೇ ಶೆಲ್ ಹಾಕಿ ಓಡಿಸ್ತಾ ಇದ್ದೇನೆ.